ಇವನೇ ನಿಮ್ಮ ಫ್ರೆಂಡು. ಈಗ ಬರ್ತಿದ್ದಂಗೆ ನಮಗೆ ಇಲ್ಲೊಂದು ಆಂಜನೇಯನ ದೇವಸ್ಥಾನ ಇತ್ತು. ಎಲ್ಲರೂ ದಾರಿಲಿ ಬರ್ತಾಯಿದ್ರೆ ಸೊ ಇಲ್ಲಿ ಅರ್ಧ ಬೆಟ್ಟ. ಸೊ ಹಾಗೆ ಸ್ವಲ್ಪ ಮುಂದೆ ಗೈಸ್ ಬೆಟ್ಟದಾದ್ಮೇಲೆ ಬಂದು ನೋಡಿ ಮರ ಭಯ ಆಯ್ತದೆ. ನೋಡಿ ಮಂಜು ಹತ್ತದ ಮೇಲೆ ನಮ್ಗೆ ಎಕಡೆ ಅಲ್ಲಿಂದ ಬಂದಿದ್ದು. ಗೈಸ್ ಏನು ವಿಷಯ ಗೊತ್ತಾ, ಏನು ತಿಂಡಿ ಕೊಟ್ಟಿಲ್ಲ ಅಂತ ನಮ್ಮ ಹುಡುಗರು ಚಪ್ಪಲಿ ಬಂದ್ರೆ ಅವಾಜ್ ಆಗ್ತಾ ಇರೋದು. ಬಾಯ್. ಈಗ ಮನೆ ಕಡೆ ಹೋಗೋ ಸಮಯ. ಸೂರ್ಯ ಇನ್ನೇನು ಮುಳುಗ್ತಾವನೆ. ನಾವು ಹೋಗ್ಬೇಕು, ದಾರಿ ಬಿಡು. ಏನೋ ದಾರಿ ಬಿಡ್ಬೇಕಾ? ಬಾ ಹತ್ರ ಬಾ, ಬಿಡ್ತೀನಿ ಬಾ. ನೀನ್ ಸ್ವಲ್ಪ ಹತ್ರ ಬಾ, ದಾರಿ ಬಿಡ್ತೀನಿ. ಬಾ ಬಾ ಈ ಕಡೆನೆ ಬಾ, ಇಲ್ಲೇ ಬಾ, ಬಿಡ್ತೀನಿ ದಾರಿ. ಹುಷಾರಾಗ್ಬಿಟ್ಟ ಮಗ, ಕೊಂಬಿಂದ ಎತ್ತಾಕ್ಬಿಡುವ ಅನ್ಕೊಂಡಿದ್ದೆ. ಯಾರು ಅವನೇ ತಾನೇ ನಿಮ್ ಫ್ರೆಂಡು? ಏನು ಫ್ರೆಂಡ? ನೋಡೋಕ್ಕೂಲೆ ಬೇತಾಳ ಇದ್ದಂಗೆ ಅವ್ರೆ. ಅವರೆಲ್ಲ ನನ್ನ ಫ್ರೆಂಡ. ಯಾಸಟೆ ಹೋಗಿ ಅಂತ ದಾರಿ ಬಿಡ್ತಾ ಇದ್ದೀನಿ. ಫ್ರೆಂಡ್ಗೆ ಇನ್ನೊಂದ್ರೆ ಹಾಕೊಂಡು ಅದು ಮುಡ್ತೀನಿ. ಹೋಗಿ ದಾರಿ ಬಿಡ್ತಂತೆ ಬರ್ರ. ಸೊ ಹಸುಗಳೆಲ್ಲ ಸ್ಟಾಪ್ ಮಾಡಿಬಿಟ್ಟವೆ. ಸೊ ಅವರು ಏನೋ ಮಾಡ್ತಾವ್ರೆ ಅಂತ. ಸೊ ಅದಕ್ಕೋಸ್ಕರ ಹಸುಗಳಿಗೆ ದಾರಿ ಬಿಟ್ಬಿಟ್ಟು ನಾವು ಬೇರೆ ದಾರಿಯಲ್ಲಿ ಹೋಗ್ತಾ ಇದ್ದೀವಿ. ಶಿಷ್ಯ ಯಾರೋ ಇದು ನಮ್ಮ ಜಾಗಕ್ಕೆ ಬಂದವೆ. ನಮ್ಮ ಜಾಗಕ್ಕೆ ಬಂದು ನಮ್ಮ ಹತ್ರನೇ ಏನೋ ಮಾಡ್ತವೆ. ನೋಡಿದ್ರೆ ಏಲಿಯನ್ಸ್ ಥರ ಕಾಣಿಸ್ತವೆ. ಏಲಿಯನ್ಸ್ ಏನಾದರೂ ಬಂದ್ಬಿಟ್ಟವ? ಯಪ್ಪ ಏಲಿಯನ್ಸ, ಓಟ್ರು ನಿಲ್ಬೇಡಿ, ಓಟ್ರು ಬೇಗ, ಓಟ್ರು. ಈ ರಾಮನ ದೇವಸ್ಥಾನಕ್ಕೆ ಈಗ ಹೋಗಿ ಸಿಗೋಣ. ಜಸ್ಟ್ ಒಂದು 1 hour ಬೇಕೇನಪ್ಪ ನಾವು ಈ ಬೆಟ್ಟ ಹತ್ತುವುದಕ್ಕೆ. ಫುಲ್ ಎನರ್ಜಿಲಿ ಹೇಳೋ ಜೈ ಶ್ರೀರಾಮ್. ಈಗ ಬರ್ತಿದ್ದಂಗೆ ನಮಗೆ ಇಲ್ಲೊಂದು ಹುತ್ತ ಕಾಣಿಸ್ತೈತೆ ನೋಡಿ, ಹಳೇ ಕಾಲದ್ದು. ಎಲ್ಲ ಪೂಜೆ ಗೀಜೆ ಎಲ್ಲ ಮಾಡವ್ರೆ. ಆಂಜನೇಯನ ದೇವಸ್ಥಾನ ಇತ್ತು. ಈಗ ದೇವಸ್ಥಾನ ಕಟ್ತಾ ಇರೋದ್ರಿಂದ ವಿಗ್ರಹನ ಎಲ್ಲ ಇಕ್ಕವ್ರೆ. ಸೊ ಇಲ್ಲಿಂದ ಎಲ್ಲರೂ ದಾರಿಲಿ ಬರ್ತಾಯಿದ್ರೆ ನಾವೇ ಡಿಫ್ರೆಂಟಾಗಿ ಹೋಗೋ ಅಂದ್ಬಿಟ್ಟು ಈ ಕಡೆ ಬಂದ್ಬಿಟ್ಟು. ಇಲ್ಲಂತೂ ಎಬ್ಬಿ ಇಲ್ಲಂತೂ ಹತ್ತಕ್ಕಾಗಲ್ಲ. ದೇವರನ್ನ ಅಲ್ಲಿ ಹತ್ತಕ್ಕಾಗಲ್ಲ ಚಪ್ಪಲಿ ಹಾಕೊಂಡು. ಅದಕ್ಕೆ ಈ ಕಡೆ ಬಂದ್ಬಿಟ್ಟು. ಗೈಸ್ ಅಲ್ಲಿ ನೋಡಿ, ಅವನು ದಾರಿಲಿ ಬಂದೊಂದು ಮೇಲೆ ಹತ್ತವನೆ. ಅರ್ಧ ದಾರಿಲಿ ಬಂದವ್ರು ಇನ್ನೂ ಕೆಳಗಡೆಯಿಂದ ಬರ್ತಾಯಿದ್ದೀವಿ. ನಮ್ಮಿಂದ ಅವ್ರ ಕೈಲಿ ಹತ್ತಿಗೆ ಆಯ್ತಲ್ಲ ನೋಡಿ. ಹತ್ತಕ್ಕಾಗಿದೆ ಹೆಂಗ್ ಬಾಯ್ ವಾಪಸ್ ಹೋಗ್ತಾವನೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ನೋಡಿ ದೇವರು ಕಷ್ಟಪಟ್ಟು ಈಗ ಕಾಡಿನ ಟ್ರೆಕ್ಕಿಂಗ್ ಒಳಗಡೆ ಬಂದಿದ್ದೀವಿ. ಸುತ್ತ ಬಿದ್ರು. ಈಗ ದಾರಿ ಫುಲ್ಲು ಮೆಟ್ಲಿತ್ತು, ಅವಾಗ ಎಲ್ಲ ಕೊರೆದ್ಬಿಟ್ಟಿದೆ ಮಳೆ ಬಂದು. ಇಂತಹ ದಾರಿಯಲ್ಲಿ ನಡ್ಕೊಂಡು ಹೋಗಬೇಕು. ಬನ್ನಿ ಹೋಗೋಣ. ಸೊ ಇಲ್ಲಿ ಅರ್ಧ ಬೆಟ್ಟ ಹತ್ತಿದ್ಮೇಲೆ ತಮ್ಮ ಮನಸ್ಸಲ್ಲಿರುವಂತಹ ಕೋರಿಕೆನ ಬೇಡ್ಕೊಂಡು ಇಲ್ಲಿ ಈ ಥರ ಕಲ್ಲು ಜೋಡಿಸ್ತಾರೆ. ಅದು ನೆರವೇರುತ್ತೆ ಅಂತ ಇಲ್ಲಿ ನಂಬ್ತಾರೆ. ಸೊ ಹಾಗೆ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಶ್ರೀ ಹನುಮಂತನ ಭಾವಚಿತ್ರ ಕಾಣಿಸುತ್ತೆ ನೋಡಿ. ಕಲ್ಲಲ್ಲೂ ಸ್ವಲ್ಪ ಕೆತ್ತಿದ್ದಾರೆ, ಅದ್ರ ಮೇಲೆ ಎಷ್ಟು ಕಲರ್ ಬರೆದಿದ್ದಾರೆ. ಗುರು ಡೀಪ್ ಫಾರೆಸ್ಟಲ್ಲಿ ಹೋಗ್ತಿದ್ದೋ, ಸ್ವಲ್ಪ ದೂರ ಬಂದೆ ನೋಡಿ, ಒಂದು ಸ್ಮಾಲ್ ಗುಹೆ ಕಾಣಿಸ್ತು. ಗುಹೆ ಒಳಗಡೆ ಏನೇನೋ ಇದೆ, ಏನಂತ ಗೊತ್ತಿಲ್ಲ ನಮಗಂತೂ. ಯಾರಾದರೂ ಗೊತ್ತಿರೋರು ಇದ್ರೆ ಕಾಮೆಂಟ್ ಮಾಡಿ ಅಷ್ಟೇ. ಗೈಸ್ ಬೆಟ್ಟದಾದ್ಮೇಲೆ ಬಂದು ಇಲ್ಲಿ ನೋಡಿ, ಇಲ್ಲಿ ಮರ ಕಾಣಿಸ್ತಿದ್ಯಲ್ಲ, ನೋಡ್ತಿದ್ರೆ ಏನು ಅನ್ನಿಸ್ಬೋದು ನಿಮಗೆ? ಈ ಮರಕ್ಕೆ ಸೊ ಮರಕ್ಕೆ ಯಾಕೆ ಆ ರೀತಿ ಬಟ್ಟೆ ಕಟ್ಟಿದ್ದಾರೆ ಅನ್ನೋದನ್ನು ನಿಮಗೆ ಮುಂದೆ ಹೇಳ್ತೀನಿ. ಸೊ ಈಗ ನೋಡಿ ಯಾವ ರೀತಿ ಮೆಟ್ಲನ್ನು ಮಾಡಿದ್ದಾರೆ. ಸೊ ಇಲ್ಲಿನ ವಿಶೇಷತೆ ಏನು ಅನ್ನೋದನ್ನು ಅಲ್ಲಿ ಹೋಗಿ ಸಿಗೋಣ. ಫೈನಲಿ ಈಗ ಅರ್ಧ ಬೆಟ್ಟ ಹತ್ತಿದ್ದೀವಿ. ಅಲ್ಲಿದೆ ನೋಡಿ, ಅದು ಟಾಪ್ ಬೆಟ್ಟ. ಸೊ ಈಗ ಅರ್ಧ ಬೆಟ್ಟಕ್ಕೆ ಬಂದಿದ್ದೀವಿ ನೋಡಿ, ಎಷ್ಟು ದಪ್ಪ ಬಂದೆ ಕಲ್ಲುಗಳು. ಸೊ ಈಗ ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ಈ ದೊಡ್ಡ ಬಂಡೆ ಕೆಳಗಡೆ ಅಲ್ಲೊಂದು ಸಣ್ಣದಾದಂತಹ ಗುಹೆ ಇದೆ ನೋಡಿ. ಸೊ ಅಲ್ಲಿ ನುಗ್ಗಿ ಹೋದರೆ
ನಮ್ಮಲ್ಲಿರುವಂತಹ ದುಷ್ಟಶಕ್ತಿ ಮತ್ತು ದೆವ್ವ ಏನಾದರೂ ಇದ್ದರೆ ಮನೇಲಿ ನೆಗೆಟಿವ್ ಎನರ್ಜಿ ಇದ್ದರೆ ಸೊ ಇದರಂಡೆ ನುಗ್ಗಿ ಹೋದರೆ ಅದೆಲ್ಲ ಹೋಗುತ್ತೆ ಅಂತ ನಂಬ್ತಾರೆ. ಇನ್ಯಾಕೆ ತಡ, ನಾವು ಒಂದ್ಸಲಿ ನುಗ್ಗಿ ಹೋಗಿ ಬರೋಣ ಬನ್ನಿ. ದೇವ್ರೆ ಭಯ ಆಯ್ತದೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದ್ದೀನಿ. Now that I've been put through hell, I never got anyone's help. I had to do it all myself. ಇನ್ ಭಯ ಇಲ್ಲ ನೋಡಿ ಯಾವ್ದು ಸಂದಿಲ್ ನುಗ್ಗಿ ಬಂದಿದ್ದೀವಿ ಅಂತ. ಸೊ ಈ ಗುಹೆಯಲ್ಲಿ ನುಗ್ಗಿ ಹೊರಗಡೆ ಬಂದರೆ ನಮ್ಮಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಮತ್ತು ನಮಗೆ ತೊಂದರೆ ಕೊಡುವಂತಹ ಕೆಟ್ಟ ಶಕ್ತಿಗಳು ಹೋಗ್ತವೆ ಅಂತ ಇಲ್ಲಿನ ನಂಬಿಕೆ. ನನ್ನ ಮೇಲೆ ಆಣೆ ಇಟ್ಟಳು. ನೀವು ಒಂದ್ಸಲಿ ಬಂದಾಗ ಇಲ್ಲಿ ನುಗ್ಗಿ ಬನ್ನಿ ಅಂತ ಹೇಳ್ತಾ ಬನ್ನಿ. ನೆಕ್ಸ್ಟ್ ದೇವಸ್ಥಾನದ ಮೇಲೆ ಹೋಗಿ ಸಿಗೋಣ. ಒಂದ್ಸಲಿ ನುಗ್ಗೋ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಎದ್ರೋಡ್ಕೋತಾವ್ರೆ ಅಲ್ಲಿ ನುಗ್ಗಿ ಬರೋಕ್ಕೆ ಬರ್ರೋ ಅಂದ್ರೆ. ಏನೋ ಅಷ್ಟಾಗೇನು ಸ್ವಲ್ಪ ಇಕ್ಕಟ್ಟು ಒಂದ ಮಾತ್ರ ಫುಲ್ ಭಯ ಆಗುತ್ತೆ. ಎಲ್ಲಿ ಲಾಕಿಕ್ ಆಗೋದವ ಅಂತ ಅಲ್ಲಿ ನೋಡಿ ಆ ಕಡೆ ಹೋಗಿ ತೆಗ್ಲಾಕೋಗ್ಬಿಡ್ತೀನಿ ಅಂತ. ಸೊ ಅಲ್ಲಿಂದ ಬಂದೆ ಇಲ್ಲಿ ಹಿಂದ ಫುಲ್ ಜಾರ್ಬಿಡುತ್ತೆ. ಅಂಡ್ಯ ಬಂದು ನಿಲ್ಲಿಸ್ಬೇಕು. ಸೊ ಈಗ ಟಾಪಿಗೆ ಹೋಗೋಣ ಬನ್ನಿ. ಟಾಪ್ ಸೊ ನೋಡಿ ಮಂಜು ಪ್ಲಸ್ ಈ ಕಡೆ ಬಿಸಿಲು. ಈ ಬೆಟ್ಟ ದೊಡ್ಡ ಬೆಟ್ಟ ನೋಡಿ, ಇದ್ರ ಒಂದೇ ನಾನೀಗ ನುಗ್ಗಿ ಬಂದಿದ್ದು. ಸೊ ಇಲ್ಲಿ ಬಂದವರು ಮಿಸ್ ಮಾಡಿದೆ. ಇಲ್ಲಿ ನೋಡಿ ಸಣ್ಣ ಗುಹೆ ಕಾಣಿಸ್ತಾ ಐತಲ್ಲ, ಅಲ್ಲಿ ನುಗ್ಗಿ ಬನ್ನಿ. ಈಗ ಬನ್ನಿ ದೇವಸ್ಥಾನದ ಹತ್ರ ಹೋಗಿ ದೇವಸ್ಥಾನದ ಹತ್ರ ಹೋಗಿ ಸಿಗೋಣ ಬರ್ರಿ. ಸೊ ನೋಡಿ ಈ ಮರ ನೋಡಿದ್ರೆ ನಿಮ್ಗೆ ಏನು ಅನಿಸ್ತೈತೆ ಅಂತ ಅವಾಗ ಕೇಳಿದ್ದೆ. ಸೊ ಇಲ್ಲೆಲ್ಲ ಆತ್ಮಗಳನ್ನು ಬಂಧಿಸಿದ್ದಾರೆ. ಹುಷಾರು ಈ ಜಾಗದಲ್ಲಿ ಬಂದಮೇಲೆ ಅದನ್ನು ಯಾರು ಮುಟ್ಬೇಡಿ. ನಮ್ಮ ಹುಡುಗ ಫುಲ್ಲು ಎದುರ್ಕೋತಾವನೆ ಅದನ್ನ ನೋಡ್ಬಿಟ್ಟು. ನೋಡಿ ಯಾವ ರೀತಿ ಬಿದ್ದು ಓಡಾಗ್ತಾವನೆ. ಇಷ್ಟಿನ ಲಾಸ್ಟಲ್ಲಿ ಬರ್ತಿದ್ದ, ಈಗ ಆ ಕಡೆ ಅಣ್ಣನ ಬಿಟ್ಟವನೆ, ನನ್ನ ಈ ಕಡೆ ಬಿಟ್ಬಿಟ್ಟು ಮಜ್ಜೆ ಹೊಡೈತಾವನೆ. ನಂಬರ್ 1 ಎದುರುಪುಕ್ಲ ಇನ್ ಮೈ ವಿಲೇಜ್. ನನ್ನ ಹೆಸರೇ ಇಟ್ಕೊಂಡಿರುವಂತಹ ಗುಂಡ ದೇವರು. ಈಗ ಅಂತೂ ರೀಚ್ ಆಗಿದ್ದೀವಿ. ನೋಡಿ ಹೆಂಗಿದೆ ಬೆಟ್ಟ. ಈ ಬೆಟ್ಟನ ಈಗ ಹತ್ತಬೇಕು. ನಮ್ಮ ಹುಡುಗರು ಮುಂದೆ ಹೋಗ್ತವ್ರೆ, ನನ್ನ ಬಿಟ್ಬಿಟ್ಟು ಹಿಂದೆ. ಬನ್ನಿ ಬೆಟ್ಟ ಹತ್ತಕ್ಕೆ ಏನು ಫೆಸಿಲಿಟಿ ಯಾವ ರೀತಿ ಮಾಡಿದ್ದಾರೆ ಅಂತ. ಸೊ ನೋಡಿ ಎಲ್ಲ ಪ್ಲಾಸ್ಟಿಕ್ ಎಲ್ಲ ಅಂದ್ಬಿಟ್ಟು ಹೋಗವ್ರೆ. ಸೊ ಗೈಸ್ ಅಂತೂ ಈಗ ಟಾಪ್ ಬೆಟ್ಟದ ಹತ್ರ ಹತ್ತಕ್ಕೆ ಬಂದಿದ್ದೀವಿ. ನಮ್ಮ ಹುಡುಗರು ಹತ್ಬಿಟ್ಟು ನೋಡಿ ಸುಸ್ತಾಗಿ ಕುತ್ಕೊಬಿಟ್ಟವ್ರೆ. ನಾವು ಹತ್ಬೇಕು. ಹಿಂಗೈತೆ ಜಾಗ, ಬನ್ನಿ ಹತ್ತೋಣ. ಇದೇ ಇಲ್ಲಿ ಇದ್ರಾದ್ಮೇಲೆ ಇನ್ನೊಂದು ಸಿಗುತ್ತಂತೆ. ಜಿಕೆ ಜೈ ಶ್ರೀರಾಮ್ ಹೇಳ್ರಲ್ಲ. ಜೈ. ಹೆಂಗೈತೆ ನೋಡಿ ಬೆಟ್ಟ ಟಾಪ್ ಒಳ್ಳೆ. ಗೈಸ್ ಇಲ್ಲಿ ನೋಡಿ ಹತ್ಬೇಕಾದ್ರೆ ಟಾಪ್ ಅಲ್ಲಿ ಕಲ್ ಕಾಣಿಸ್ತೈತೆ. ಅಪ್ಪಿ ಸಮದಿ ಏನಾದ್ರು ನೆಲಕ್ ಬಿದ್ರೆ ಯಾರಾದ್ರು ಹೋಗುವಾಗ ವೆಂಕಟ ಸ್ವಾಮಿ ಪಾದಾರು ಗೋವಿಂದ ಗೋವಿಂದ ಫುಲ್ ತುಡಿಲ್ ಕೂತೈತೆ. ಈಗ ಮುಕ್ಕಾಲು ಹತ್ಬಿಟ, ಇಂಜೆಷ್ಟು 10% ಇದೆ. ಹತ್ತದ ಮೇಲೆ ನಮಗೆ ಫುಲ್ಲು ವ್ಯೂ ದೇವಸ್ಥಾನ ಎಲ್ಲ ಸಿಗುತ್ತೆ. ಎಲ್ಲರಿಗೂ ಹೊಸದುರ್ಗ ಬೆಟ್ಟಕ್ಕೆ ಮತ್ತೊಮ್ಮೆ ಸ್ವಾಗತ ಕೊಡ್ತಾ ಬನ್ನಿ ವ್ಯೂನ ನೋಡ್ಕೊಂಡು ಎಂಜಾಯ್ ಮಾಡೋಣ. ಸೊ ಕೊನೆಗೂ ಈಗ ದೇವಸ್ಥಾನಕ್ಕೆ ಹತ್ರ ಬಂದಿದ್ದೀವಿ. ಬಂದಾಗ ನಮಗೆ ಕಾಣಿಸೋದು ಶ್ರೀ ಚತುರ್ಭುಜ ಸ್ವಾಮಿ ಸನ್ನಿಧಿ. ನೋಡಿ ಇದೆ ನಮ್ಮ ರಾಮಚಂದ್ರ ಸ್ವಾಮಿಯ ಸನ್ನಿಧಿ. ದೇವಸ್ಥಾನ ಚಿಕ್ಕಕ್ಕಿದ್ರು ನೋಡಿ ಎಷ್ಟು ಚೆನ್ನಾಗಿದೆ.
ಚಿಕ್ಕದು. ಇಲ್ಲಿ ಯಾವಾಗೂ ಕೂಡ ಜನ ಇರಲ್ಲ, ವಿಶೇಷ ದಿನಗಳಲ್ಲಿ ಮಾತ್ರ ಜನಗಳು ಬರ್ತಾರೆ. ನೀವೇನಾದರೂ ಪೂಜೆ ಗೀಜೆ ಮಾಡಿಸ್ಬೇಕಂದ್ರೆ ಮೊದಲೇ ಪೂಜಾರಿಗೆ ಫೋನ್ ಮಾಡ್ಕೊಂಡು ಬರಬೇಕು. ಸೊ ಎಲ್ಲಿಯಾನಿ ಇದೆ ಅಂತೆ ಚಿಕ್ಕದು, ಎಲ್ಲೈತೆ ನೋಡೋಣ ಬನ್ನಿ. ಬಂಡೆ ಹತ್ರ ಇದೆ ನೋಡಿ ಅಂತ ಹೇಳಿದರು. ಸೊ ಇಲ್ಲೆಲ್ಲೋ ನೀರು ತರ್ತಾರಂತೆ. ಈಗ ನೋಡಿ ಅತಿಥಿಗಳ ಆಗಮನ, ಎಲ್ಲ ಮರಿಗಳು ಸಣ್ಣ ಸಣ್ಣ ಮರಿಗಳು ಬಂದವೆ. ಸೊ ಇಲ್ಲಿ ನೋಡಿ ಸಣ್ಣದಿದೆ ನೀರು. ಸಮ್ಮರ್ ಆಗ್ತಾ ಇರೋದ್ರಿಂದ ಇಲ್ಲಿ ನೀರನ್ನ ತೊಗೊಂಡು ಪ್ರಸಾದ ಮಾಡ್ತಾರೆ. ಸೊ ಎಲ್ಲ ಪ್ಲಾಸ್ಟಿಕ್ ಕಂಡಿ ಹಾಳು ಮಾಡಿಬಿಟ್ಟವ್ರೆ. ಸೊ ಅದು ನೋಡ್ರೆ ಮತ್ತೊಂದು ಅಲ್ಲಿ ಸಂಪಿಗೆ ಮರ, ಅಲ್ಲೋಗಿ ಕೀಳ್ಬೋದು. ಬಟ್ ಆ ಹೈಟಲ್ಲಿ ಕೀಳುವಂಥ ಧೈರ್ಯ ಯಾರಿಗಿದೆಯೋ ಗೊತ್ತಿಲ್ಲ. ಸೊ ನೋಡಿ ನಿಮಗೆ ನೆಕ್ಸ್ಟು ವೀಡಿಯೋ ಯಾವುದಂದರೆ ಅಲ್ಲಿ ನೋಡಿ ದೂರದಲ್ಲಿ ಒಂದು ಶಿವನ ವಿಗ್ರಹ ಕಾಣಿಸ್ತೈತೆ. ಬಟ್ ಕ್ಯಾಮ್ರಾದಲ್ಲಿ ಕ್ಲಿಯರಾಗಿ ಬರೋಲ್ಲ. ನೆಕ್ಸ್ಟ್ ಅಲ್ಲಿಗೆ ಹೋಗು ಕೂಡ ವೀಡಿಯೋ ಮಾಡ್ತೀವಿ. ಅಲ್ಲೇನು ಈ ಥರ ಹತ್ತೋದು ಇಟ್ಗಿಟ್ಟೇನಿಲ್ಲ, ಬಟ್ ಆ ಕಡೆಯಿಂದ ವ್ಯೂ ಚೆನ್ನಾಗಿ ಕಾಣಿಸುತ್ತೆ. ಬನ್ನಿ, ದೇವಸ್ಥಾನವೂ ಕೂಡ ಚೆನ್ನಾಗಿದೆ ನೋಡಿ ಹೆಂಗಿದೆ. ಅಯ್ಯಪ್ಪ ಭಯ ಆಗುತ್ತೆ ನೋಡಿ. ದೂರದಲ್ಲಿ ಕೆರೆ ಎಷ್ಟು ದೊಡ್ಡಕ್ಕಿದೆ ಅಂತ. ಆ ಕಡೆ ಎಲ್ಲ ಊರು, ಸುತ್ತ ಕಾಡು, ಕಣ್ಣಿಗೆ ಕಾಣ್ತಲ್ಲ ಎಲ್ಲ ಮಂಜು ಮಂಜು, ಫಾಗ್ ಕಡೆ. ದೇವಸ್ಥಾನಕ್ಕೆ ಹೋಗುವ. ಯಾಕ್ಲಾ ಕರೆಕ್ಟ್ ಬಿಡ ಅದನ್ನ. ಯಾಕೋ ಹನುಮಂತನ ಅವಾಜ್ ಆಗ್ತಾವ್ರೆ ನೋಡಿ. ಅಲ್ಲಿ ಕ್ಯಾಮ್ರಾ ನೋಡ್ವಿ. ಸ್ಮೈಲ್ ಡೇ ಸ್ಮೈಲ್. ಏನೋ ಸ್ಮೈಲ್ ಕೊಡ್ಬೇಕಾ? ಹತ್ರ ಬಾರೋ ಕೊಡ್ತೀನಿ. ಸ್ವಲ್ಪ ಆಗಿ ಬಾರೋ, ಸೂಪರ್ ಆಗಿರೋ ಸ್ಮೈಲ್ ಕೊಡ್ತೀನಿ. ಹಿಂಗ್ ಸಾಕಾ? ಹಂಗ್ ಬೇಕಾ? ಹೆಂಗ್ ಬೇಕು ಹೇಳೋ ಸ್ಮೈಲು? ನೀಟಾಗಿ ಕೊಡ್ತೀನಿ. ಹುಷಾರಾದೆ ಮನೆ ಬಂದಿದ್ರೆ ಕಚ್ಚ ಕೊಡುವ, ಬಚಾವಾಗೋದ. ಸೊ ಹನುಮಂತನ ಸೈನ್ಯಗಳ ಸಂಖ್ಯೆ ಜಾಸ್ತಿ ಆಗೋಗಿದೆ. ನಮ್ಮದು ಹೆಲ್ಮೆಟು ಕ್ಯಾಮ್ರಾ ಮೇಲೆ ಕಣ್ಣಾಕ್ತವ್ರೆ, ಕಿತ್ಕೊಂಡು ಹೊಟ್ಟಾಕ್ತಾರೆ. ಸೊ ನೋಡಿದ್ರಲ್ಲ ಶ್ರೀ ರಾಮನ ದೇವಸ್ಥಾನ ಇದಿರೋದು ಹೊಸದುರ್ಗದಲ್ಲಿ. ಬರೋರು ಕೋಡಳ್ಳಿಗೆ ಬಂದು ಹೊಸದುರ್ಗ ಬಂದು ಒಂದ್ಸಲಿ ಇಲ್ಲಿಗೆ ಬೆಟ್ಟ ಹತ್ತಿ ಸ್ವಲ್ಪ ಟ್ರೆಕ್ಕಿಂಗ್ ಕೂಡ ಇರುತ್ತೆ. ಕಷ್ಟ ಆದರೂ ಬಂದಮೇಲೆ ನಿಮಗೆ ಒಳ್ಳೆ ವ್ಯೂ ಕಾಣಿಸುತ್ತೆ. ಸೊ ಎಲ್ಲ ನೋಡಿ ಇಲ್ಲಿ ಬಂದಮೇಲೆ ಒಂದು ರೀತಿ ನೆಮ್ಮದಿ, ಶಾಂತಿ, ಹತ್ತಿದಂತಹ ಎಲ್ಲನೂ ಕೂಡ ಏನಂತಾರಲ್ಲ ಅದು ಮರ್ತೇ ಹೋಗಿದ್ದೀನಿ. ಸುಸ್ತು ಎಲ್ಲ ಹೊರಟೋಯ್ತು. ಈಗ ಎನರ್ಜಿ ಬಂದಿದೆ. ಈಗ ಏನು ವಿಷಯ ಗೊತ್ತಾ, ಏನು ತಿಂಡಿ ಕೊಟ್ಟಿಲ್ಲ ಅಂತ ನಮ್ಮ ಹುಡುಗರು ಚಪ್ಪಲಿಗಳನ್ನ ನೋಡಿ ಕೆಳಗಡೆ ಬಿಟ್ಟಿದ್ರೆ ತಗೊಂಬಂದು ಇಲ್ಲೊಂದು ಬಿಸಾಕೈತೆ, ಅಲ್ಲೊಂದು ಬಿಸಾಕೈತೆ, ಇನ್ನೊಂದು ಚಪ್ಪಲಿ ಕಾಣೆ ಆಗೈತೆ. ನಮ್ಮ ಗುಂಡ ಸಾರಿ ಚಪ್ಪಲಿ ನಮ್ಮ ಗುಂಡದ ಎಲ್ಲ ಐತೆ ನೋಡಿ. ನಮ್ಮ ಅಲ್ಲಿ ಗೈಸ್ ಚಪ್ಪಲಿ ಕಾಣೆ ಆಗಿದೆ. ಚಪ್ಪಲಿಯಲ್ಲಿ ಎಲ್ಲ ಹಾಕಿದ್ರಿ ನೀವಲ್ಲ, ನಾನಲ್ಲ ಅಂದ್ಬಿಟ್ಟು ಹೋಯ್ತದೆ. ಸಿಗ್ತಾ ನೋಡಿ ನಮ್ಮ ಹುಡ್ಗನ ಚಪ್ಪಲಿನ ತೊಗೊಂಡೋಗಿ ಎಲ್ಲ ಹಾಕೈತೆ, ಕೆಳಗಡೆ ಬಿಟ್ಟಿದ್ದು. ಇಲ್ಲಿಗೆ ಇವರಿಬ್ರು ಚಪ್ಪಲಿ ಇಲ್ಲೈತೆ. ನನ್ನ ಚಪ್ಪಲಿ ಎಲ್ಲದೆ? ನನ್ನ ಚಪ್ಪಲಿ ಹಬ್ಬ ಹೆಂಗೋ ಅಲ್ಲೇ ಐತೆ. ಅದಕ್ಕೆ ನಾನು ಕೆಳಗಡೆನೇ ಬಿಟ್ಟು ಬಂದಿದೆ. ಸೊ ಹೆಲ್ಮೆಟ್ ಕಿತ್ಕೊಳಕ್ಕೆ ಬರ್ತದೆ, ಹುಷಾರು. ಸೊ ಜಾಸ್ತಿ ಆಯಿತು. ನಮ್ಮ ಹೊಟ್ಟೋಗೋಣ, ಯಾಕಂದರೆ ಸೈನ್ಯಗಳು ಜಾಸ್ತಿ ಬಂದಷ್ಟು ನಮಗೆ ಭಯ. ಹೋಗಿ ಅಂತ ಅವಾಜ್ ಆಗ್ತವೆ. ಹೊರಟೋಗೋಣ ಬನ್ನಿ. ಒಬ್ಬರು ಮಾತ್ರ ಜಾಸ್ತಿ ಅವಾಜ್ ಆಗ್ತವ್ರೆ ನಮ್ಮ ಹಿಂದೆ ಇರೋರು ನೋಡಿ. ಅವ್ರೊಬ್ಬರೇ ಅವಾಜ್ ಆಗ್ತಾ ಇರೋದು. ಬಾಯ್ ನಡಿಯಲ್ಲ ಎಲ್ಲ ಬರ್ತಾವಲ್ಲಿ. ಕೊನೆಗೆ ಹೆಂಗೋ ಕೆಳಗಡೆ ಬಂದೋ. ಈಗ ಮನೆ ಕಡೆ ಹೋಗೋ ಸಮಯ. ಸೂರ್ಯ ಇನ್ನೇನು ಮುಳುಗ್ತಾವನೆ. ಈಗ ಡೌನ್ ಇಳಿಗಿ ಮನೆ ಕಡೆ ಹೋಗಬೇಕು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಬನ್ನಿ ಡೌನ್ ಬೆಟ್ಟ ಇಳಿಗೋದನ್ನ ವಿಡಿಯೋ ಮಾಡ್ಕೊಂಡು ಹೋಗೋಣ.